ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದೊಂದು ಲೈವ್ ಅಪ್ಡೇಟ್ ಆಗಿರುತ್ತೆ. ಸೊ ಇವತ್ತಿನ ಪ್ರೋಮೋಸ್ ಎಲ್ಲರೂ ನೋಡಿರ್ತೀರ. ಸೊ ಫಸ್ಟ್ ಪ್ರೋಮೋನೇ ಬಂದಿದ್ದು ಒಂದು ಎಲಿಮಿನೇಷನ್ ಥರ. ಅಂದರೆ ಇವಾಗ ನಾವು ನೆನ್ನೆ ಎಪಿಸೋಡಲ್ಲಿ ನೋಡಿದ್ವಿ, ಗ್ರ್ಯಾಂಡ್ ಓಪನಿಂಗಲ್ಲಿ 3 ಜನನ ಹಾಗೆ ಕಳ್ತಿದ್ರು. ಸ್ಪಂದನ ಸೋಮಣ್ಣ ಅವರು, ಮತ್ತು ಮಾಳು ಅವರು, ಮತ್ತು ಇನ್ನೊಬ್ಬರು ರಕ್ಷಿತಾ ಅವರು. ಇವ್ರು 3 ಜನ ಜಂಟಿಯಾಗಿ ಮಾಡಿರಲಿಲ್ಲ, ಇನ್ನು ಹಾಗೆ ಕಳ್ಸಿದ್ರು. ಒಳಗಡೆ ಹೋಗ್ಬಿಟ್ಟು ಟ್ವಿಸ್ಟ್ ಇರುತ್ತೆ ನಿಮಗೆ, ಬಿಗ್ ಬಾಸ್ ಹೇಳ್ತಾರೆ ಎಲ್ಲನೂ ಅಂತ ಹೇಳ್ಬಿಟ್ಟು ಕಳ್ಸಿದ್ರು. ಸೊ ಒಳಗಡೆ ಬಂದಾದಮೇಲೆ ಏನು ಡಿಸೈಡ್ ಆಗಿದೆ ಅಂತಂದರೆ, ಈಗ ಮನೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಸೇರಿ ಈ 3 ಜನದಲ್ಲಿ ಒಂದು ಪೇರ್ನ ಮಾಡಬೇಕು. ಅಂದರೆ ಇಬ್ಬರನ್ನ ಸೇರಿ ಒಂದು ಜೋಡಿನ ಮಾಡ್ತಾರೆ. ಇನ್ನೂ ಒಬ್ರು ಯಾರು ಉಳಿತಾರಲ್ವ ಅವರು ಮನೆಯಿಂದ ಔಟ್ ಆಗ್ತಾರೆ ಅಂತ. ಸೊ ಬಿಗ್ ಬಾಸಲ್ಲಿ ಒಂದು ಟ್ಯಾಗ್ ಲೈನ್ ಇತ್ತು ಈ ಸತಿ, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ. ಸೊ ಮೋಸ್ಟ್ಲಿ ಫಸ್ಟ್ ಡೇಯಿಂದನೇ ಸ್ಟಾರ್ಟ್ ಮಾಡ್ತಿದ್ದಾರೆ ಇದನ್ನ ಅಂತ ಹೇಳ್ಬೋದು. ಬಟ್ ಆ್ಯಕ್ಚುಲಿ ಬೇಜಾರಾಗುತ್ತೆ, 3 ಜನದಲ್ಲಿ ಯಾರೇ ಹೋದ್ರೂ ಬೇಜಾರಾಗೇ ಆಗುತ್ತೆ. ಯಾಕಂತಂದರೆ ಅಟ್ಲೀಸ್ಟ್ ಹಳೆ ಸೀಸನ್ಸಲ್ಲೆಲ್ಲ ಸ್ಟೇಜ್ ತನಕ ಬಂದು ವಾಪಸ್ ಕಳ್ಸಿದ್ರು. ಬಟ್ ಈ ಸತಿ ಮನೆ ಒಳಗಡೆ ಹೋಗ್ಬಿಟ್ಟು ಒಂದೇ ದಿನಕ್ಕೆ ವಾಪಸ್ ಕಳ್ಸಿದ್ರೆ ಖಂಡಿತವಾಗ್ಲೂ ಯಾರಿಗೇ ಆದರೂ ಒಂದಿಷ್ಟು ಕನ್ಸಿಟ್ಕೊಂಬಂದಿರ್ತಾರೆ, ಬೇಜಾರಾಗೇ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇವತ್ತು ಅಷ್ಟೇ ಪ್ರೋಮೋ ಅಲ್ಲಿ ನೋಡಿದ ಪ್ರಕಾರ ಪ್ರತಿಯೊಬ್ಬರು ಅಷ್ಟೇ ಅವ್ರಿಗೆ ಏನಕ್ಕೆ ಇರಬೇಕು ಏನು ಅಂತ ಅವ್ರಿಗವರು ಹೇಳ್ಕೊತಾ ಇದ್ರು. ಸೊ ಇವಾಗ ಈ ಲೈವ್ ಏನು ನೋಡ್ತಿದ್ದಾರೆ, ಸೊ ಅವ್ರು ನೋಡ್ತಾ ಇದ್ದರೆ ಗೊತ್ತಿರುತ್ತೆ, ಒಂದು ಐಡಿಯಾ ಬಂದಿರುತ್ತೆ. ಯಾಕಂತಂದರೆ ಮಾಳು ಅವರು ಮತ್ತು ಸ್ಪಂದನ ಅವರು ಇಬ್ಬರು ಕೂಡ ಲೈವಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆದರೆ ರಕ್ಷಿತಾ ಅವ್ರು ಮಾತ್ರ ಲೈವಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಕೆಲವೊಂದು ಸತಿ ಅನಿಸುತ್ತೆ ಮೋಸ್ಟ್ಲಿ ಅವ್ರನ್ನ ಹೈಡ್ ಮಾಡ್ತಿರ್ಬೋದು ಕ್ಯಾಮ್ರಾಯಿಂದ ಅಂತ. ಬಟ್ ಈ ಥರ ಒಂದು ಪ್ರೋಮೋ ಎಲ್ಲ ಬಿಟ್ಟು ಒಬ್ಬನ ಎಲಿಮಿನೇಟ್ ಮಾಡ್ತೀವಿ ಅಂತ ಹೇಳಾದ್ಮೇಲೆ ಕೂಡ ಆ ಥರ ಇಡೋದು ಡೌಟ್ ಅಂತ ಕೂಡ ಅನಿಸುತ್ತೆ. ಮತ್ತು ಫಸ್ಟ್ ಡೇನೇ ಸೀಕ್ರೆಟ್ ರೂಮ್ ಅದು ಇದು ಅಂತೆಲ್ಲ ಹಾಕೋದು ತುಂಬಾ ಡೌಟು. ಮೋಸ್ಟ್ಲಿ ಪ್ರತಿ ಸೀಸನಲ್ಲೂ ನಾವು ಅಬ್ಸರ್ವ್ ಮಾಡಿದರೆ 18 ಜನ ಮಾತ್ರ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ದಿದ್ದು. ಬಟ್ ಈ ಸತಿ 19 ಜನ ಬಂದಿದ್ದರು. ಸೊ ಅದಕ್ಕೋಸ್ಕರ ಒಬ್ಬರನ್ನ ಈ ಥರ ಔಟ್ ಮಾಡಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ರು ಅಂತ ಕೂಡ ಅನಿಸುತ್ತೆ. ಸೊ ನೋಡಬೇಕು ಇವಾಗ ಯಾವ ಥರ ಮಾಡ್ತಾರೆ ಅಂತ. ಇವತ್ತಿನ ಎಪಿಸೋಡಲ್ಲಿ ಅದನ್ನು ತೋರಿಸ್ತಾರೆ. ಬಟ್ ನನಗೆ ಅನ್ನಿಸ್ತಿರೋ ಪ್ರಕಾರ ಮೋಸ್ಟ್ಲಿ ರಕ್ಷಿತಾ ಅವ್ರನ್ನ ಎಲಿಮಿನೇಟ್ ಮಾಡಿದ್ದಾರೆ ಅಂತ. ಬಟ್ ಅವ್ರು ನಿಜವಾಗ್ಲೂ ಎಲಿಮಿನೇಟ್ ಆಗೋಗಿದ್ರೆ ಪಾಪ ಅಂತ ಅನಿಸುತ್ತೆ. ಬಿಕಾಸ್ ಒಂದೇ ದಿನಕ್ಕೆ ಬಂದು ಈಗ ಜನ ನೋಡಿದ್ಮೇಲೆ ಕೆಲವೊಬ್ರು ಇಷ್ಟಪಡ್ತಾರೆ, ಕೆಲವೊಬ್ರು ಇಷ್ಟಪಡಲ್ಲ. ಬಟ್ ಇಷ್ಟಪಟ್ಟಿರೋರಿಗೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಎಷ್ಟೋ ಜನ ಆಸೆ ಇಟ್ಕೊಂಡು ನೋಡಿರ್ತಾರೆ, ಇನ್ಮೇಲೆ ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತೆಲ್ಲ ಇರ್ತಾರೆ. ಬಟ್ ಈ ಥರ ಒಂದೇ ಸತಿ ಅವ್ರನ್ನ ಒಂದೇ ದಿನಕ್ಕೆ ತೆಗೆದುಬಿಟ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಬೇಜಾರಾಗುತ್ತೆ. ಮೋಸ್ಟ್ಲಿ ಈ ಒಂದು ಕಾನ್ಸೆಪ್ಟ್ ಇರಬಾರ್ದಿತ್ತು ಈ ಥರ ಮಾಡೋದು. ಆದರೆ ಬಿಗ್ ಬಾಸ್ ಟೀಮ್ ಹೊಸದಾಗಿ ಯೋಚನೆ ಮಾಡ್ತಿದ್ದಾರೆ. ಈ ಸತಿ ಆ ಥರ ಯೋಚನೆ ಮಾಡಿಕೊಂಡು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡ್ತಿದ್ದಾರೆ. ಸೊ ಫಸ್ಟ್ ಡೇನೇ ಇಷ್ಟು ಟ್ವಿಸ್ಟ್ ಇಟ್ಟಿದ್ದಾರೆ. ಮುಂದೆ ಹೇಗಿರುತ್ತೆ ಏನು ಅಂತ ನೋಡಬೇಕು. ಬಟ್ ಇದು ಲೈವ್ ಅಪ್ಡೇಟ್ ಪ್ರಕಾರ ಅಕ್ಷಿತಾ ಅವರು ಮಾತ್ರ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಸೊ ಮೋಸ್ಟ್ಲಿ ಅವರು ಎಲಿಮಿನೇಟ್ ಆಗಿರುವಂಥ ಚಾನ್ಸಸ್ ಜಾಸ್ತಿನೇ ಇದೆ. ಸೊ ಇದೇ ಥರದ ಲೈವ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರ್ತದೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು